ಫ್ರೆಂಡ್ಸ್, ವೆಲ್ಕಮ್ ಟು ಋತ್ವಿ ಕನ್ನಡ ಲಾಗ್ಸ್. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಶನಿವಾರ ಮಧ್ಯಾಹ್ನ ಬೆಂಗಳೂರಿಂದ 2:15 ಹೊರಟ್ವಿ. ಈಗ ಹೋಗ್ತಾ ಇದ್ದೀವಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಇಂಥ ಹಲವಾರು ಟ್ರಿಪ್ ವ್ಲಾಗ್ಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರು ಆ ವಿಡಿಯೋಸ್ನ ನೋಡಿಲ್ಲೋ ಒಂದೊಮ್ಮೆ ನೋಡಿ. ಡಿಸ್ಕ್ರಿಪ್ಷನ್ ಬಾಕ್ಸು ಮತ್ತು ಐ ಕಾರ್ಡಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕುಕಿಂಗ್ ವ್ಲಾಗ್ಸ್ನ ನಾನು ಹಾಕಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ಮಕ್ಕಳನ್ನ ಈ ಥರ ಹೊರಗಡೆ ಕರ್ಕೊಂಡು ಹೋಗ್ಬಿಡ್ತೀವಿ ಅಂದರೆ ತುಂಬ ಖುಷಿ. ಅದರಲ್ಲಂತೂ ನಮ್ಮ ಋತ್ವಿ ಇವತ್ತು ತುಂಬ ಖುಷಿಯಾಗಿದ್ದಾಳೆ. ಅದರಲ್ಲಿ ಹೊಸ ಡ್ರೆಸ್ಸು, ಅದರಲ್ಲಿ ವೇಲ್ ಡ್ರೆಸ್ಸು ಅಂದರೆ ನಮ್ಮ ಋತ್ವಿಗೂ ಸಾನ್ವಿಗೂ ಇಬ್ರಿಗೂ ಇಷ್ಟ. ವೇಲಿರೋ ಡ್ರೆಸ್ಸೇ ಹಾಕಮ್ಮ ಅಂತ ಕೇಳ್ತಾರೆ. ಇಬ್ಬರು ಖುಷಿಯಿಂದ ನಮ್ಮ ಜೊತೆಲಿ ಬರ್ತಾ ಇದ್ದಾರೆ. ಈಗ ಸಮಯ ಬಂದುಬಿಟ್ಟು 4 ಗಂಟೆ ಆಯಿತು. ನಾವು ಮೋಸ್ಟ್ಲಿ 4:15 ಅಷ್ಟರಲ್ಲಿ ತಲುಪ್ತೀವಿ ಅಂತ ಅಂದ್ಕೊಂಡ್ವಿ. ಆದರೆ ಇದು ಘಾಟ್ ಸೆಕ್ಷನ್ ಇರೋದ್ರಿಂದ ಸ್ವಲ್ಪ ಟೈಮು ತಗೊಳ್ತು. ಸ್ವಲ್ಪ ನಿಧಾನಕ್ಕೇ ಹೋಗ್ತಾ ಇದ್ವಿ. ನನಗೆ ಸ್ವಲ್ಪ ಜರ್ನಿ ಆಗೋದಿಲ್ಲ, ಕಷ್ಟ ಆಯಿತು ಸ್ವಲ್ಪ. ಆದರೂ ಇಷ್ಟನೇ ನನಗೆ ನೋಡೋಕ್ಕೆ ಪ್ಲೇಸಸ್ನ. ಹಾಗಾಗಿ ಸ್ವಲ್ಪ ನಿಧಾನಕ್ಕೇ ಹೋಗ್ವಿ. ನೋಡಿ, ಬೆಟ್ಟಗಳ ಮಧ್ಯದಲ್ಲಿ ನಮ್ಮ ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಈಗ ಸಮಯ 5:30ಗೆ ನಾವು ಮಹದೇಶ್ವರ ಬೆಟ್ಟವನ್ನು ತಲುಪಿದ್ವಿ. ಇಲ್ಲಿ ನೋಡಿ, ಹುಲಿ ಮೇಲೆ ಕೂತಿರುವಂತಹ ಮಹದೇಶ್ವರ ಸ್ವಾಮಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಹಾಗೆ ನಾವು ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಈಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ. ಆಲ್ರೆಡಿ 6:15 ಆಗ್ತಾ ಬಂತು. 7 ಗಂಟೆಗೆ ಚಿನ್ನದ ರಥೋತ್ಸವ ಇದೆ ಅಂತ ಹೇಳಿದರು. ನಾವು ಬರೋ ಅಷ್ಟರಲ್ಲಿ ಆಗಲೇ ರಥೋತ್ಸವ ಸ್ಟಾರ್ಟ್ ಆಗಿತ್ತು. ಇದೆ ಚಿನ್ನದ ರಥ. ಪ್ರತಿದಿನ 7 ಗಂಟೆ ಸಮಯಕ್ಕೆ ಇಲ್ಲಿ ರಥೋತ್ಸವ ನಡೆಯುತ್ತಂತೆ. ದೇವರ ದರ್ಶನಕ್ಕೆ ಈಗ ಕ್ಯೂವಲ್ಲಿ ನಿಂತ್ಕೊಂಡಿದ್ದೀವಿ. ಈಗ ಪ್ರಸಾದಕ್ಕೆ ಹೋಗ್ತಾ ಇದೀವಿ. ತುಂಬಾ ಜನ ಇದ್ದಾರೆ.
ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗೇ ಆಯಿತು. ನೆಕ್ಸ್ಟ್ ಡೇ ಮಾರ್ನಿಂಗು ನೋಡಿ, ಮಾರ್ನಿಂಗ್ ಈ ಥರ ಕಾಣಿಸುತ್ತೆ. ವ್ಯೂ ತುಂಬ ಚೆನ್ನಾಗಿದೆ ಅಲ್ವಾ. ನಾವು ಉಳ್ಕೊಂಡಿದ್ದಂಥ ಹೋಟೆಲಲ್ಲಿ ತುಂಬ ಚೆನ್ನಾಗಿ ವ್ಯೂ ಕಾಣಿಸ್ತಾ ಇತ್ತು. ಸುತ್ತಾನು ಬೆಟ್ಟಗಳೇ ಕಾಣಿಸ್ತಾ ಇತ್ತು. ಇದು ದೇವರ ಆನೆ. ಈ ರೀತಿ ಇದಕ್ಕೆ ಸೆಕ್ಯೂರಿಟಿ ಮಾಡಿರ್ತಾರೆ, ಅಲಂಕಾರನೂ ಆಗಿದೆ. ಇಲ್ಲಿ ನಾವು ಇವಾಗ ಲಡ್ಡು ಪ್ರಸಾದ ತಗೊಳ್ಳೋಕ್ಕೆ ಬಂದಿದ್ದೀವಿ. ಇಲ್ಲಿನೂ ಸಹ ಕೌಂಟರ್ ಇರುತ್ತೆ. ಇಲ್ಲಿ ನೋಡಿ ತುಂಬ ಚೆನ್ನಾಗಿದ್ದಾರೆ. ನಾವು ರಾತ್ರಿನೇ ದರ್ಶನ ಮಾಡಿದ್ದು ತುಂಬ ಒಳ್ಳೇದಾಯಿತು ಅನ್ನಿಸ್ತಿದೆ, ಇಷ್ಟೊಂದು ಜನ ಇದ್ದಾರೆ. ಇಲ್ಲಿ ಈ ರೀತಿ ಚಿಕ್ಕ ರಥದಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಮಹದೇಶ್ವರ ಬೆಟ್ಟದಲ್ಲಿದ್ದೀನಿ. ನಿನ್ನೆ ತೋರಿಸಿದ್ದೀನಿ. ಇವತ್ತು ಅಂತೂ ಕ್ಯೂ ತುಂಬಾ ಇತ್ತು. ಇವತ್ತು ಹೋಗಿದ್ರೆ ಅಂತೂ ನೋಡೋಕ್ಕಾಗ್ತಿದ್ದಿಲ್ಲ. ನಿನ್ನೆ ನೋಡಿದ್ದೆ, ಚೆನ್ನಾಗಾಯಿತು. ನಾವು ನಿನ್ನೆ ನೈಟೇ ಬಂದಿದ್ದು. ನಾವು ದರ್ಶನಕ್ಕೆ ಹೋದಾಗ 8:30 ಆಗಿತ್ತು. ನೋಡ್ಕೊಂಡೇ ಬಂದ್ವಿ ನಾವು. ಒಂದು ಪ್ರಸಾದನೂ ಇರುತ್ತೆ ಇಲ್ಲಿ. ಚೆನ್ನಾಗಿದೆ ಪ್ಲೇಸ್. ನಾವು ಫಸ್ಟ್ ಟೈಮ್ ಬಂದಿದ್ದು, ಚೆನ್ನಾಗಿದೆ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಹಾಗಾಗಿ ಈಗ ನಾವು ಹೋಟೆಲಿಗೆ ಬಂದ್ವಿ. ಇವಾಗ ಇದು ಹೊರಡಬೇಕು. ನೋಡೋಣ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತಂದು ತೋರಿಸ್ತೀನಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಟಿಫನ್ ಎಲ್ಲ ಮುಗಿಸಿ ನಾವು ಇವಾಗ ಮಲೆಮಹದೇಶ್ವರ ಬೆಟ್ಟದಿಂದ ಹೊರಟ್ವಿ. ನೆಕ್ಸ್ಟು ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ ನನ್ನ ಈಗಲೇ ಹೇಳೋದಿಲ್ಲ, ನೀವೇ ನೋಡಿದರೆ ತುಂಬ ಖುಷಿ ಪಡ್ತೀರಾ. ತುಂಬ ಬ್ಯೂಟಿಫುಲ್ ಆಗಿತ್ತು ಆ ಪ್ಲೇಸ್ ಅಂತೂ. ಈಗ ಮಲೆಮಹದೇಶ್ವರ ಬೆಟ್ಟದಿಂದ ಹೊರಟಿದ್ದೀವಿ. ಈಗ ಟೈಮ್ ಬಂದ್ಬಿಟ್ಟು 9 ಗಂಟೆ ಆಗಿದೆ. ಎಲ್ಲಿ ನೋಡಿದ್ರು ಸಹ ಬೆಟ್ಟಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದರಲ್ಲಿ ಹಸಿರಿಂದ ಕೂಡಿದೆ, ನೋಡೋದಕ್ಕೆ 2 ಕಣ್ಣು ಸಾಲದು. ಫಾರೆಸ್ಟ್ ಆಗಿರೋದ್ರಿಂದ ಎಂಟ್ರಿಲೇ ನಮ್ಮ ವೆಹಿಕಲ್ಸ್ನೆಲ್ಲ ಚೆಕ್ ಮಾಡ್ತಾರೆ. ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿದ್ವಿ. ಇಲ್ಲಿ ನೋಡಿ ಬಟರ್ಫ್ಲೈಗಳು ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದ್ದಾವೆ, ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಬಟರ್ಫ್ಲೈಸ್ ಇದ್ವು ಅಲ್ಲಿ. ಹಾಗೆ ಒಂದು ಪಿಕಾಕ್ ನೋಡಿ ಒಂದೇ ಒಂದಿದೆ, ಅದು ಹಾಗೆ ದಾರಿ ಮಧ್ಯದಲ್ಲಿ ಹಾದೋಗ್ತಾ ಇತ್ತು. ಹಾಗಾಗಿ ವಿಡಿಯೋ ಮಾಡಿಕೊಂಡೆ ನಾವು. ದಾರಿ ಏನು ಅಷ್ಟು ಚೆನ್ನಾಗಿರಲಿಲ್ಲ, ಎಲ್ಲ ತಾರೆಲ್ಲ ಕಿತ್ತೋಗ್ಬಿಟ್ಟಿದೆ. ಆದರೂ ಈ ಕಾಡಿನ ಮಧ್ಯದಲ್ಲೇ ಹೋಗ್ತಾ ಇದ್ದೀವಿ. ತುಂಬ ದೊಡ್ಡ ಕಾಡೆ ಅಂತ ಹೇಳ್ಬೋದು. ಇದು ಕೊಕ್ಕರೆ ಹಳ್ಳ. ನಾವು ಬಂದಿರೋದು ಹೊಗೇನಕಲ್ ಪ್ರವಾಸಿ ಕೇಂದ್ರಕ್ಕೆ. ಅಂದರೆ ಇದು ಕರ್ನಾಟಕ. ಆ ಕಡೆ ಸೈಡ್ ಹೋದರೆ ತಮಿಳ್ನಾಡು ಅಂತ ಹೇಳಿದರು. ಬಾರ್ಡ್ರಲ್ಲಿ ಈ ನದಿ ಹರಿಯುತ್ತೆ ಅಂತ ಹೇಳಿದರು. ಇವಾಗ ನಾವು ಕರ್ನಾಟಕದಲ್ಲಿ ಇದ್ದೀವಿ. ಬನ್ನಿ ದಿನ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ. ನೋಡಿ ತೆಪ್ಪಗಳೆಲ್ಲ ಹೇಗಿಟ್ಟಿದ್ದಾರೆ.
ಇಲ್ಲಿ ಹರಿತಾ ಇರುವಂಥ ನದಿ ನಿಮಗೆ ಗೊತ್ತಾಗಿರುತ್ತೆ, ಕಾವೇರಿ ನದಿ ಅಂತ. ನಾವು ಈಗ ಈ ತೆಪ್ಪದ ಮುಖಾಂತರ ಹೋಗ್ತಾ ಇದ್ದೀವಿ. ಇಲ್ಲಿ ನಿಂತಿರೋರು ಎಲ್ಲರೂ ಸಹ ತೆಪ್ಪದಲ್ಲಿ ಹೋಗೋದಕ್ಕೆ ನಿಂತ್ಕೊಂಡಿರೋದೇ ಕಾಯ್ತಾ ಇದ್ದಾರೆ. ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿ ಕರ್ನಾಟಕದವರು ಸಹ ತೆಪ್ಪದಲ್ಲಿ ಆ ಕಡೆ ಕರ್ಕೊಂಡು ಹೋಗ್ತಾರೆ. ಹಾಗೆ ತಮಿಳುನಾಡವರು ಆ ಕಡೆಯಿಂದ ಈ ಕಡೆಗೆ ಕರ್ಕೊಂಡ್ ಬರ್ತಿರ್ತಾರೆ. ನೋಡಿ ಇಲ್ಲೆಲ್ಲ ತೆಪ್ಪದಲ್ಲಿ ಹೋಗ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಹೇಳಿದ್ರು ಮಳೆ ತುಂಬಾ ಇದ್ದಾಗ ಈ ರೀತಿ ತೆಪ್ಪಗಳನ್ನ ಬಿಡೋದಿಲ್ಲಂತೆ ನದಿಗೆ. ಮಳೆ ಕಡಿಮೆ ಇರೋದ್ರಿಂದ ಬಿಟ್ಟಿದ್ದಾರೆ. ಹಾಗಾಗಿ ನಾವು ಫಾಲ್ಸ್ನ ತುಂಬ ಹತ್ತಿರದಲ್ಲಿ ನೋಡೋದಕ್ಕೆ ಸಹಕಾರಿ ಆಯಿತು. ಬನ್ನಿ ಅದು ಯಾವ ರೀತಿ ನೋಡಿದ್ವಿ ಅನ್ನೋದನ್ನ ನಿಮಗೂ ಶೇರ್ ಮಾಡ್ತೀನಿ ನಾನು. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇವ್ರು ಬರ್ತಾ ಇದ್ದಾರಲ್ವಾ, ಇವರೇ ನಮ್ಮನ್ನ ಕರ್ಕೊಂಡು ಹೋಗ್ತಿರೋದು. ಮಳೆ ಹೆಚ್ಚಾಗಿ ಬಂದಷ್ಟು ನೀರಿನ ಪ್ರಮಾಣ ಹೆಚ್ಚಾಗುತ್ತಲ್ವಾ, ಹಾಗಾಗಿ ನದಿಗೆ ತೆಪ್ಪಗಳನ್ನು ಬಿಡೋದಿಲ್ಲ. ನೋಡಿ ನಾವು ಅಲ್ಲಿದ್ದೀವಿ ಇವಾಗ, ನದಿ ಮಧ್ಯಕ್ಕೆ ಬರ್ತಾ ಇದ್ದೀವಿ. ತುಂಬಾನೇ ಮರಳಿದೆ. ಆ ಕಡೆ ಸೈಡ್ ಕಾಣಿಸ್ತಿದೆ ನಿಮ್ಗೆ ಅಂದ್ಕೊಳ್ತೀನಿ. ನಮ್ಮ ಸಾನ್ವಿ ಸ್ವಲ್ಪ ಹೆದರ್ಕೊಂಡ್ಲು ತೆಪ್ಪದಲ್ಲಿ ಕುತ್ಕೊಳ್ಳೋದಕ್ಕೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಸರಿ ಹೋದ್ಲು. ನಮ್ಮ ಋತ್ವಿ ಅಂತೂ ತುಂಬಾ ಖುಷಿಯಾಗಿ ಇದ್ಲು, ಎಂಜಾಯ್ ಮಾಡಿದ್ಲು. ನಾವೀಗ ಅಲ್ಲಿಂದ ಬಂದಿದ್ದು ಈಗ ನದಿ ಮಧ್ಯಭಾಗಕ್ಕೆ ಬಂದಿದ್ದೀವಿ ನಾವು. ನೋಡಿ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲೊಂದು ಗಮನಿಸಿ ನೋಡಿ, ತುಂಬಾ ಮಳೆ ಬಂದಾಗ ನೀರಿನ ಮಟ್ಟ ಅಲ್ಲಿ ಮಾರ್ಕ್ ಕಾಣಿಸ್ತಿದೆ ಅಲ್ವಾ, ಅಲ್ಲಿವರೆಗೂ ಇರುತ್ತೆ ಅಂತ ಹೇಳಿದ್ರು. ಇಲ್ಲಿ ನೋಡಿ, ಇಲ್ಲೇನೆ ನಾವು ಫ್ರೂಟ್ಸು ಎಲ್ಲ ತಗೋಬಹುದು. ತೆಪ್ಪದಲ್ಲೇ ಮಾರಾಟ ಮಾಡ್ತಾ ಇದ್ದಾರೆ. ಅಂದ್ರೆ ಸ್ನ್ಯಾಕ್ಸ್ ತರ ಏನಾದ್ರು ತಗೊಳ್ಳೋರಿದ್ರೆ ಇಲ್ಲೇ ತಗೊಂಡು ತಿನ್ನೋ ರೀತಿ. ಇಲ್ಲೊಂದು ನೋಡಿ ತೆಪ್ಪ, ಎರಡಿದೆ ತೆಪ್ಪ. ನೀರಿನ ಬಾಟಲು, ಸ್ನ್ಯಾಕ್ಸು, ಹಾಗೆ ಇದು ಕುರ್ಕುರೇಸು ಎಲ್ಲಾನು ಇಟ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಕ್ಯೂ ಇದೆ. ಇಲ್ಲೆಲ್ಲ ತಮಿಳವರು, ಅವ್ರನ್ನೆಲ್ಲ ತೆಪ್ಪದಲ್ಲಿ ಕರ್ಕೊಂಡು ಹೋಗೋಕೆ ಅಷ್ಟೊಂದು ಕ್ಯೂ ಇದೆ. ಆರೆಂಜ್ ಕಲರ್ ಹಾಕಿರೋರೆಲ್ಲ ಕರ್ನಾಟಕದವರು, ಹಾಗೆ ಬ್ಲೂ ಕಲರ್ ಟೀ ಶರ್ಟ್ ಹಾಕಿರೋರೆಲ್ಲ ತಮಿಳ್ನಾಡವರು. ನೋಡಿ ನಾವು ಇವಾಗ ಫಾಲ್ಸ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ನಿಜಕ್ಕೂ ಇದು ಒಂದು ರೀತಿ ಹೊಗೆನೆಕಲ್ ಫಾಲ್ಸೇನೆ. ಇನ್ನೂ ತುಂಬ ಮಳೆ ಬಂದುಬಿಟ್ಟಿದ್ರೆ, ನೀರಿನ ಪ್ರಮಾಣ ಇನ್ನೂ ಹೆಚ್ಚಾಗಿದ್ರೆ ಇಲ್ಲಿಗೆ ಬಂದು ನೋಡೋಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ನಿಜವಾಗ್ಲೂ ಒಂದು ರೀತಿ ಇದು ಕನಸ ಅನ್ನಿಸ್ತು ನನಗೆ. ಇಷ್ಟು ಹತ್ರದಿಂದ ನೋಡ್ತೀವಂತ ಯಾವತ್ತೂ ಅಂದ್ಕೊಂಡಿದ್ದಿಲ್ಲ. ಅದರಲ್ಲಿ ತೆಪ್ಪದಲ್ಲಿ ಈ ರೀತಿ ಹೋಗಿ ನೋಡೋದು ಅಂದರೆ ತುಂಬಾ ಖುಷಿ ಆಯಿತು. ಶಬ್ದ ಹಾಗೆ ಅಲ್ಲಿ ಸ್ವಲ್ಪ ತೆಪ್ಪನ್ನ ತಿನ್ನಿಸಿದ್ರು. ತುಂಬ ಸಖತ್ತಾಗಿತ್ತು ಒಂದು ರೀತಿ. Can you sit? Yes. Say.
ತೆಪ್ಪ ತಿರುಗಿಸ್ಬೇಕಾದ್ರೆ ತಗೊಂಡಿದ್ದು ವಿಡಿಯೋ. ನೋಡಿ ಇಲ್ಲೆಲ್ಲ ಫಿಶಿಂಗ್ ಮಾಡ್ತಾ ಇದ್ದಾರೆ. ನಾವಿನ್ನು ಈಗ ರಿಟರ್ನ್ ಹೋಗ್ತಾ ಇಲ್ಲ, ನಾವು ಇಲ್ಲಿ ಮೇಲಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲಿ ಹೇಗಿರುತ್ತೆ ವ್ಯೂ ಅನ್ನೋದನ್ನ ತೋರಿಸ್ತೀನಿ. ಮೇಲಕ್ಕೆ ಹತ್ತಿಸ್ಬಿಟ್ಟು ಅವ್ರ ತೆಪ್ಪವನ್ನು ಕಟ್ಟಿ ಬರ್ತಾರೆ. ನಾವಿವಾಗ ಒಬ್ಬೊಬ್ಬರಾಗಿ ಹೋಗ್ತಾ ಇದ್ದೀವಿ ಮೇಲ್ಗಡೆ. ನೋಡಿ ಮೇಲ್ಗಡೆನೂ ಸಹ ನೀರು ನಿಂತಿದೆ. ಇವಾಗ ನಾವು ತುಂಬ ಹತ್ತಿರದಿಂದ ಇನ್ನೂ ಒಂದು ಫಾಲ್ಸ್ ನೋಡೋಗ್ತೀವಿ, ಅಂದರೆ ಯೋಗನೆಕಲ್ ಫಾಲ್ಸ್ ಅಲ್ಲಲ್ಲಿ ನೀರು ಬೀಳ್ತಾ ಇದೆ. ಹಾಗಾಗಿ ಇನ್ನೂ ಹತ್ತದಿಂದ ಹೋಗಿ ನೋಡ್ತೀವಿ. ಬನ್ನಿ ಹೋಗೋಣ. ಅಲ್ಲಲ್ಲಿ ಇಲ್ಲಿ ಕಲ್ಲು ಬಂಡೆ ಮೇಲೇನೂ ಸಹ ಮರಳಿದೆ. ನೋಡಿ ಕಾಣಿಸ್ತಾ ಇದೆಯಾ ಮರಳು? ಒಂದು ರೀತಿ ಬಿಸಿ ಗಾಳಿ ಬರ್ತಾ ಇತ್ತು. ಆಗಲೇ 11:30 ಆಗ್ತಾ ಬಂತು. ತುಂಬ ಬಿಸಿಲಿದೆ. ಬೆಳಿಗ್ಗೆನೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಬೆಟ್ಟ ಯಾವ ರೀತಿ ಕಾಣಿಸ್ತಿದೆ. ಅಲ್ಲಿ ಕಾಣಿಸ್ತಾ ಇದೆಯಾ ಮೇನ್ ಫಾಲ್ಸ್, ಇದು ಹೊಗೇನಕಲ್ ಫಾಲ್ಸು. ಎತ್ತರದಿಂದ ಬೀಳುತ್ತೆ. ಇನ್ನೂ ಒಂದಿದೆ ಆ ಕಡೆ ಸೈಡು. ಇವಾಗ ಅಲ್ಲಿಗೂ ಸಹ ಹೋಗೋಣ ಬನ್ನಿ. ಇನ್ನೂ ಹತ್ತಿರದಲ್ಲೇ ಹೋಗಿ ನೋಡೋಣ. ನೋಡಿ ಇಲ್ಲೂ ಸ್ವಲ್ಪ ನೀರು ನಿಂತಿದೆ. ನೋಡಿ ನೀರಿನ ಜುಳ ನಾದ ಹೇಗೆ ರೀತಿ ಕೇಳಿಸ್ತಾ ಇದೆ. ಒಂದು ರೀತಿ ಸಂಗೀತದ ನಾದನೆ ಅಂತ ಹೇಳ್ಬೋದು. ಈ ಪ್ರಕೃತಿ ಮಧ್ಯದಲ್ಲಿ ನಿಶಬ್ದವಾಗಿ ನೀರಿನ ಶಬ್ದ ಕೇಳಿಸ್ಕೊಳ್ಳೋದು ಒಂದು ರೀತಿ ತುಂಬಾ ಇಂಪು ಕೊಡುತ್ತೆ. ಇನ್ನೂ ಹತ್ತಿರದಲ್ಲಿ ನೋಡಿ ಹೇಗೆ ಕಾಣಿಸುತ್ತೆ ಅಂತ ಫಾಲ್ಸನ್ನು ನಾನು ಜಸ್ಟ್ ಜೂಮ್ ಮಾಡಿ ತೋರಿಸ್ತೀನಿ. ತುಂಬ ಹತ್ತಿರ ಹೋಗೋದಕ್ಕೆ ತುಂಬ ಭಯ ಆಗ್ತಾ ಇದೆ ನನಗೆ, ಹಾಗಾಗಿ ಜೂಮ್ ಮಾಡಿ ತೋರಿಸ್ತೀನಿ. ನೋಡಿ ನಾವು ಇವಾಗ ಹೋಗ್ತಾ ಇರೋದೆಲ್ಲ ಕರ್ನಾಟಕ. ಆ ಗೇಟಿಂದ ಆ ಕಡೆ ತಮಿಳ್ನಾಡು. ಈ ನದಿ ಮಧ್ಯದಲ್ಲಿ ಹರಿಯುತ್ತೆ, ಎರಡಕ್ಕೂ ಸೇರುತ್ತೆ. ಅಂದರೆ ತಮಿಳ್ನಾಡಿಗೂ ಸೇರುತ್ತೆ, ಹಾಗೆ ಕರ್ನಾಟಕಕ್ಕೂ ಸೇರುತ್ತೆ. ಈಗ ನಮ್ಮನ್ನು ತೆಪ್ಪದಲ್ಲಿ ಕರ್ಕೊಂಬಂದಂಥವ್ರು ಪರ್ಮಿಷನ್ ಕೇಳಕ್ಕೆ ಹೋಗಿದ್ದಾರೆ ಆ ಕಡೆ ಸೈಡಿಗೆ ಕಳಿಸೋದಕ್ಕೆ. ಅವ್ರು ಏನು ಹೇಳ್ತಾರೆ ನೋಡಬೇಕು. ಇಲ್ಲಿಂದ ನೋಡಿ ಮಂಕಿಗಳು ತುಂಬಾ ಇದ್ದಾವೆ. ವಾಟರ್ ಬಾಟ್ಲ್ ಕೈಯಲ್ಲಿ ಇಟ್ಕೊಂಡಿದ್ರೆ ಅದನ್ನು ಕಸ್ಕೊಂಡು ಹೋಯಿತು. ತುಂಬ ಕ್ಯೂಟಾಗಿ ಆ ನೀರನ್ನು ಕುಡಿಯೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದೆ. ಆದರೆ ತುಂಬ ನೀರೆಲ್ಲ ವೇಸ್ಟಾಗಿ ಕೆಳಗಡೆನೆ ಹೋಗ್ತಾ ಇದೆ. ಪಾಪ ಅದ್ರ ಬಾಯಿಗೆ ಸಿಗ್ತಾ ಇಲ್ಲ. ಕೊಡೋದಕ್ಕೂ ಹೋಗಿ ಹತ್ರ ಹೋಗೋದಕ್ಕೆ ಸ್ವಲ್ಪ ಭಯನೂ ಆಗ್ತಾ ಇದೆ. ಅದಾದರೂ ಪ್ರಯತ್ನ ಪಡ್ತಾ ಇದೆ. ಇನ್ನು ಗೇಟಿಂದ ಆ ಕಡೆ ಹೋಗೋದಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಹಾಗಾಗಿ ಇಲ್ಲೇ ಒಂದು ಸ್ಥಳ ಇದೆ ಈ ಪಕ್ಕದಲ್ಲೇ. ಅಲ್ಲಿ ಹೋಗ್ಬಿಟ್ಟು ನಾವು ಆ ಕಡೆ ದಡಕ್ಕೆ ಹೋಗಿ ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ಆಟಾಡಿ ಬರ್ಬೋದು. ಈಗ ಬ್ರಿಡ್ಜ್ ಹತ್ರ ಹೋಗಿ ಬಂದ್ವಿ. ಅಲ್ಲಿ ಆ ಕಡೆ ಬಿಡೋದಿಲ್ಲ, ಆ ಕಡೆ ಎಲ್ಲ ತಮಿಳ್ನಾಡು. ಇವಾಗ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ತೆಪ್ಪದಲ್ಲಿ ಮತ್ತೆ ನಾವು ಕರ್ನಾಟಕಕ್ಕೆ ಹೋಗ್ತೀವಿ. ಇದೆ ಹೊಗೇನಕಲ್ ಫಾಲ್ಸ್. ನಾವೀಗ ಆ ಕಡೆ ದಡಕ್ಕೆ ಹೋಗ್ಬಿಟ್ಟು ಅಲ್ಲಿ ಆಟ ಆಡಬೇಕು. ಇವಾಗ ಹೋಗೋಣ ಬನ್ನಿ ಅಲ್ಲಿಗೆ. ನಾವು ಈ ಕಡೆ ದಡಕ್ಕೆ ಬಂದಾಯಿತು. ನೋಡಿ ಹತ್ತಿರದಲ್ಲಿ ನಿಂತ್ಕೋಬೋದು. ಅಂದರೆ ಕಂಬಿನೆಲ್ಲ ಹಾಕಿದ್ದಾರೆ ಅಡ್ಡ. ಅಂದರೆ ಎದುರ್ಕೊಳ್ತಾ ಇದ್ದು ಇನ್ನೇನು ಹೊರಡ್ಬೇಕು ಅನ್ನೋ ಟೈಮಲ್ಲಿ ಆಟ ಆಡಬೇಕು ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಸಾಂಗಿ ನಮ್ಮ ಚಿನ್ನಿ ಅಂತ ತುಂಬಾ ಎಂಜಾಯ್ ಮಾಡಿದ್ಲು. ಈಜಕ್ಕೆ ಸ್ಟಾರ್ಟ್ ಮಾಡ್ತಿದ್ಲು.
ಈಗ ಆಟ ಆಡಿದ್ದೆಲ್ಲ ಆಯ್ತು. ಈಗ ನಾವು ಎಲ್ಲಿಂದ ಹೋಗಿದ್ವೋ ಮತ್ತೆ ಅಲ್ಲಿಂದನೇ ವಾಪಸ್ಸು ಬರ್ತಾ ಇದ್ವಿ. ಇನ್ನೇನು ಹೊರಡಬೇಕು ನಾವೀಗ. ಈಗ ಮತ್ತೆ ನಾವು ತೆಪ್ಪದಲ್ಲೇ ಹೋಗಬೇಕು. ಅವ್ರ ತೆಪ್ಪ ಓಡಿಸೋರು ಕೂಡ ನಮ್ಮ ಜೊತೆಲೇ ಇದ್ದಾರೆ. ನೀರಲ್ಲೆಲ್ಲ ಆಡಿದಾಯ್ತು. ಈಗ ವಾಪಸ್ ಹೋಗ್ತಾ ಇದ್ದೀವಿ. Oi, sini. ನೋಡಿ ಅಲ್ಲೊಬ್ರು ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಡೈಲಾಗ್ ಎಲ್ಲ ಹೊಡಿತಾ ಇದ್ದಾರೆ. ತೆಪ್ಪಗಳು ನೋಡಿ ಸಾಲಾಗಿ ಹೋಗ್ತಾನೆ ಇದ್ದಾವೆ. ತುಂಬಾನೇ ಇನ್ನೂ ಜಾಸ್ತಿ ಆಗ್ತಾ ಇದ್ದಾರೆ ಜನ. ನಾವು ಬೆಳಿಗ್ಗೆ ಬೇಗ ಬಂದಿರೋದ್ರಿಂದ ಅಷ್ಟೊಂದು ರಶ್ ಇರಲಿಲ್ಲ. ಈಗ ನೋಡಿ ತುಂಬಾನೇ ರಶ್ ಆಗ್ತಾ ಇದೆ, ತುಂಬಾ ಜನ ಬಂದಿದ್ದಾರೆ. ಹಾಗೆ ಇಲ್ಲಿಗೆ ಬಂದು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಆದರೆ ನೀರೆಲ್ಲ ನಿಂತಿರೋದ್ರಿಂದ ಒಂಥರ ಅನ್ನಿಸ್ತು ನಮಗೆ ಈ ಕಡೆ. ಹಾಗಾಗಿ ಜಾಸ್ತಿ ಹೊತ್ತು ಇಲ್ಲಿ ಆಟ ಆಡಲಿಲ್ಲ. ಆಗಲೇ 3 ಗಂಟೆ ಆಗ್ತಾ ಬಂತು. ಹೊಟ್ಟೆ ಅಂತೂ ತುಂಬಾ ಹಸುವಾಗಿದೆ. ಅದಕ್ಕೆ ಊಟಕ್ಕಂತ ಬಂದಿದ್ದೀವಿ. ಇಲ್ಲೆಲ್ಲ ಫಿಶ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಪ್ರಾನ್ಸು ಈ ಥರ ಪ್ಲೇಟ್ಗೆ ಇಷ್ಟು ಅಂತ ಹೇಳ್ತಾ ಇದ್ರು. ಅನ್ನ ಸಾಂಬಾರು ಮತ್ತು ಪ್ರಾನ್ಸ್ ಒಂದು ಪ್ಲೇಟ್ ತೊಗೊಂಡಿದ್ವಿ. ಫಿಶ್ಶು ಒಂದು ಮಾತ್ರ ತೊಗೊಂಡಿದ್ವಿ, ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು. ಈಗ ಇನ್ನೂ ಹೊರಟ್ವಿ. ಈಗ ಹೋಗ್ತಾ ಮಾವಿನಕಾಯಿನ ಈ ರೀತಿ ಕಟ್ ಮಾಡಿಸ್ಕೊಂಡು ಉಪ್ಪು ಖಾರದ ಪುಡಿ ಹಾಕ್ಕೊಂಡು ತಿಂತಾ ಹೋಗ್ತಾ ಇದ್ದೇನೆ. ನನಗೆ ಅದೇನೋ ಗೊತ್ತಿಲ್ಲ, ಮಾವಿನಕಾಯಿ ನೋಡಿದ ತಕ್ಷಣ ತೊಗೊಂಡ್ಬಿಡ್ಬೇಕು. ತುಂಬ ಇಷ್ಟಪಟ್ಟು ತಿಂತೀನಿ ನಾನು. ಇಟ್ಕೊಂಡಿದ್ದೀನಿ, ಹೋಗ್ತಾ ತಿನ್ನೋಣ ಸ್ವಲ್ಪನೇ ಅಂತ ಹೇಳಿ. ಈಗ ವಾಪಸ್ ಹೋಗ್ತಾ ಇದ್ದೀವಿ. ಆದರೆ ಮನಸ್ಸಿಲ್ಲ, ತುಂಬಾ ಇಷ್ಟ ಆಯಿತು ನನಗೆ ಈ ಪ್ಲೇಸ್ ಅಂತೂ. ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯಾದಂಥ ಹಲವಾರು ವಿಡಿಯೋಗಳನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸು ಮತ್ತು ಐಡಿ ಕಾರ್ಡನ್ನು ಚೆಕ್ ಮಾಡೋದನ್ನು ಮರೆಯಬೇಡಿ. ನೋಡಿ ಕಾವೇರಿ ನದಿ ಹರಿತಾ ಇರೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನೀವು ಒಮ್ಮೆ ಇಲ್ಲಿಗೆ ಭೇಟಿ ನೀಡಿ, ನಿಮಗೂ ಇಷ್ಟ ಆಗುತ್ತೆ ಈ ಪ್ಲೇಸು. ಹೀಗೆ ಹಾಡು ಕೇಳ್ತಾ ನಮ್ಮ ಪ್ರಯಾಣ ಸಾಗ್ತಾ ಇದೆ.
ನೋಡಿ ಬೆಟ್ಟಗಳು ಹೇಗೆ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ 77 ಬೆಲೆ ಮಹದೇಶ್ವರ ಬೆಟ್ಟ ಅಂತಲೂ ಕರೀತಾರೆ. ಸುತ್ತ ಎಲ್ಲ ನೋಡಿದ್ರು ಸಹ ಬೆಟ್ಟಗಳೇ. ಮಧ್ಯದಲ್ಲಿ ಈ ಥರ ನದಿ ಹರಿತಾ ಇರೋದನ್ನು ನೋಡೋದಕ್ಕಂತೂ ಎಷ್ಟು ಹೇಳಿ ನನ್ನ ಪದಗಳು ಸಿಗ್ತಾನೆ ಇಲ್ಲ ವರ್ಣಿಸೋದಕ್ಕೆ. ಆ ರೀತಿಯಾಗಿದೆ. ಇನ್ನೂ ಪ್ರಕೃತಿ ನೋಡೋವಂಥದ್ದಿದೆ. ಹಾಗಾಗಿ ಎಲ್ಲವನ್ನ ನೋಡಬೇಕು, ಆದಷ್ಟು ಪ್ರಯತ್ನ ಪಡೋಣ. ಎಷ್ಟಾಗುತ್ತೆ ಅಷ್ಟು ನಮ್ಮ ಕರ್ನಾಟಕವನ್ನು ಫಸ್ಟ್ ನೋಡಬೇಕಲ್ವ, ಆಮೇಲೆ ಬೇರೆ ಪ್ಲೇಸಸ್ಸು. ಆದರೆ ಎಲ್ಲ ಪ್ಲೇಸಸ್ಸು ನೋಡಬೇಕು ಅನ್ನೋ ಆಸೆ ಇದೆ ನನಗೂ. ಇನ್ನು ನಾವು ಬೆಂಗಳೂರಿಗೆ ರೀಚ್ ಆದ್ವಿ. ಬೆಂಗಳೂರಿಗೆ ಎಂಟ್ರಿ ಆಗೋಷ್ಟ್ರಲ್ಲಿ ತುಂಬಾ ಮಳೆ ಸ್ಟಾರ್ಟ್ ಆಗಿತ್ತು. ಒಂದು ಸ್ವಲ್ಪ ಹೊತ್ತು ನಿಲ್ಲಿಸ್ಕೊಂಡು ನಿಧಾನಕ್ಕೆ ಬಂದ್ವಿ. ಹಾಗಾಗಿ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.